ಹರೇ ಕೃಷ್ಣ. ಸೊ ಇವತ್ತಿನ ವಿಷಯ ಧರ್ಮ ಎಂದರೇನು. ಸಾಮಾನ್ಯವಾಗಿ ಧರ್ಮ ಅಂದರೆ ಧರ್ಮ ಮತ ಅಂತ ಅನ್ಕೋತೀವಿ ನಾವು. ಧರ್ಮ ಮತ ಅಂದ್ರೆ ಏನು? ಹಿಂದುತ್ವ, ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಇಂಗ್ಲಿಷ್ನಲ್ಲಿ ವಿಶೇಷವಾಗಿ ಅದಕ್ಕೆ ರಿಲಿಜನ್ ಅಂತ ಕರೀತಾರೆ. ಆದರೆ ಇದು ಧರ್ಮದ ನಿಜವಾದ ಅರ್ಥ ಅಲ್ಲ. ಇವಾಗ ಈ ಹಿಂದೂ, ಇಸ್ಲಾಂ, ಕ್ರಿಶ್ಚಿಯಾನಿಟಿ ಇದೆಲ್ಲ ಎಷ್ಟು ವರ್ಷಗಳ ಹಿಂದೆ ಬಂತು? ಸುಮಾರು 3,000 ವರ್ಷಗಳ ಹಿಂದೆ. ಅಂದ್ರೆ ಅದಕ್ಕಿಂತ ಮುಂಚೆ ಇದು ಯಾವುದೂ ಇರ್ಲಿಲ್ಲ. ಅಂದ್ರೆ ಏನರ್ಥ? 3,000 ವರ್ಷಗಳ ಹಿಂದೆ ಏನು ಧರ್ಮನೇ ಇರ್ಲಿಲ್ವಾ? ಇವಾಗ ಉದಾಹರಣೆಗೆ ರಾಮಾಯಣ ತಗೊಳ್ಳೋಣ. ರಾಮಾಯಣ ಅಂದ್ರೆ ಈಗಿನ ಕಾಲದಲ್ಲಿ ಭಾರತೀಯರು ಕೂಡ ಹೀಗೆ ಯೋಚನೆ ಮಾಡ್ತಾರೆ. ರಾಮಾಯಣ ಅಂದ್ರೆ ಮೈಥಾಲಜಿ, ಇಂಗ್ಲಿಷಲ್ಲಿ ಮೈಥಾಲಜಿ ಅಂದ್ರೆ ಏನೋ ಕಟ್ಟಕತೆ, ಏನೋ ಯಾರೋ ಕಲ್ಪನೆ ಮಾಡ್ಕೊಂಡಿರುವಂತ ವಿಷಯ. ಇಲ್ಲ, ಅರೆ ರಾಮಾಯಣ ಕಲ್ಪನೆ ಅಲ್ಲ, ಅದು ಇತಿಹಾಸ. ಇತಿಹಾಸ ಅಂದ್ರೆ ಏನು? ಯಾವಾಗಲೂ ಹಿಂದೆ ಜರುಗಿರುವಂತಹ ವಿಷಯಗಳು, ನಡೆದಿರುವಂತಹ ವಿಷಯಗಳು. ಅದು ಇತಿಹಾಸ. ಇವಾಗ ರಾಮಚಂದ್ರನ ಕಾಲದಲ್ಲಿ ಅಯೋಧ್ಯೆಯ ರಾಜ ಇಡೀ ಪ್ರಪಂಚದ ಚಕ್ರವರ್ತಿ ಆಗಿದ್ದ. ಇವಾಗ ರಾಮಚಂದ್ರ ಯಾವಾಗ ತ್ರೇತಾಯುಗದಲ್ಲಿ ಬಂದಿದ್ದು, 1000 ವರ್ಷಗಳ ಹಿಂದೆ. ಆದ್ರೆ ಇವತ್ತು ಕೂಡ ಜನರು ರಾಮರಾಜ್ಯವನ್ನ ಬಯಸ್ತಾರೆ. ಅಂದ್ರೇನು? ರಾಮರಾಜ್ಯ ಬೇಕು. ಆ ರಾಮರಾಜ್ಯದಲ್ಲಿ ಯಾವ ಧರ್ಮ ಇರ್ಲಿಲ್ವಾ? ಖಂಡಿತ ಇತ್ತು. ಆ ಧರ್ಮವನ್ನೇ ಸನಾತನ ಧರ್ಮ ಅಂತ ಕರೀತಾರೆ. ಹಾಗಾಗಿ ಅದನ್ನ ನಾವು ರಿಲಿಜನ್ ಅಥವಾ ಧರ್ಮ ಮತ ಅಂತ ಹೇಳಕ್ಕಾಗಲ್ಲ, ತಪ್ಪು. ಶಾಸ್ತ್ರದಲ್ಲಿ ಭಾಗವತದಲ್ಲಿ ಹೇಳ್ತಾರೆ, ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಅಂದ್ರೆ ನಿಜವಾದ ಧಾರ್ಮಿಕ ತತ್ವಗಳನ್ನ ಯಾರು ಕೊಡ್ತಾರೆ? ಭಗವಂತನೇ ಸ್ವತಃ ನೀಡಿದ್ದಾನೆ. ಮನುಷ್ಯ ಸೃಷ್ಟಿ ಮಾಡಕ್ಕಾಗಲ್ಲ. ಮತ್ತೆ ಭಗವಂತ ಕೊಟ್ಟಿರುವಂತ ಈ ಧರ್ಮದ ಜ್ಞಾನವನ್ನ ಗುರು ಶಿಷ್ಯ ಪರಂಪರೆಯಲ್ಲಿ ಅದು ಒಂದು ಗುರುವಿಂದ ಶಿಷ್ಯನಿಗೆ, ಶಿಷ್ಯನಿಂದ ಅವನ ಶಿಷ್ಯನಿಗೆ ಇತ್ಯಾದಿ ಅದು ಕೆಳಗೆ ಇಳಿದು ಬರುವಂತಹ ವಿಷಯ. ಹಿಂದೆ ಜೀವನ ಬಹಳ ಸರಳವಾಗಿತ್ತು. ಏನು? ಪ್ರತಿ ಮನೆಯಲ್ಲಿ ಅಥವಾ ಹಳ್ಳಿಯಲ್ಲಿ ಒಬ್ಬ ಗುರು ಇರ್ತಾ ಇದ್ರು. ಸಾಮಾನ್ಯ ಜನರಿಗೆ ಇಷ್ಟೊಂದು ಧರ್ಮದ ಸೂಕ್ಷ್ಮತೆಗಳೆಲ್ಲ ಏನು ತಿಳಿದಿರ್ಬೇಕಾಗಿರ್ಲಿಲ್ಲ. ಏನಾದ್ರೂ ಅವಶ್ಯಕತೆ ಇದ್ರೆ ಅವ್ರು ಏನ್ ಮಾಡ್ತಾ ಇದ್ರು? ಇಂಥ ಗುರುಗಳ ಹತ್ರ ಹೋಗ್ತಾ ಇದ್ರು, ಸಮಸ್ಯೆಯನ್ನ ಹೇಳ್ತಾ ಇದ್ರು, ಸಮಸ್ಯೆಗೆ ಪರಿಹಾರವನ್ನ ಕಂಡುಕೋತಾ ಇದ್ರು. ಜೀವನ ಧಾರ್ಮಿಕವಾಗಿ ನಡೀತಾ ಇತ್ತು, ಧರ್ಮದ ಪ್ರಕಾರವಾಗಿ ನಡೀತಾ ಇತ್ತು. ಆದ್ರೆ ಈಗಿನ ಕಾಲದಲ್ಲಿ ಆ ಥರ ಗುರು ಯಾರು ನಮಗೆ ಕಾಣಿಸೋದು ಇಲ್ಲ. ಸಾಮಾನ್ಯವಾಗಿ ಜನರಿಗೆ ಧರ್ಮದ ಪ್ರಜ್ಞೆನೂ ಇಲ್ಲ ಅಷ್ಟೊಂದು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಈ ಧರ್ಮ, ಈ ಗುರು ಶಿಷ್ಯ ಪರಂಪರೆ ಕಳೆದು ಹೋಗಿರೋಂಗೆ ಕಾಣ್ತಾ ಇದೆ. ಹಾಗಾಗಿ ನಾನು ಇದನ್ನ ಮತ್ತೆ ಸ್ಥಾಪನೆ ಮಾಡ್ತಾ ಇದ್ದೀನಿ. ಅರ್ಜುನ, ನಿನ್ನ ಮುಖಾಂತರ ನೀನು ಈ ಒಂದು ಪರಂಪರೆಯನ್ನು ಪ್ರಾರಂಭಿಸು. ಇದರ ಬಗ್ಗೆ ನಾವು ಆಗ್ಲೇ ಚರ್ಚೆ ಮಾಡಿದ್ವಿ. ಭಾರತೀಯರಾದ ನಾವು ಧರ್ಮ ಅನ್ನೋ ಪದವನ್ನು ನಾವು ಕೇಳಿರ್ತೀವಿ. ಅದರ ಅರ್ಥ ಏನು ಅಂತ ಕೇಳಿದ್ರೆ ಏನ್ ಹೇಳ್ತೀವಿ? ಕೆಲವರು ಹೇಳ್ತಾರೆ, ಧರ್ಮ ಅಂದ್ರೆ ಒಳ್ಳೆಯವರಾಗಿರೋದು. ಆಯ್ತು, ಒಳ್ಳೆಯದು ಏನು, ಕೆಟ್ಟದ್ದೇನು? ಇವಾಗ 2 ವ್ಯಕ್ತಿಗಳಿರ್ತಾರೆ. ಒಬ್ಬ ಹೇಳ್ತಾನೆ ಏನೋ ಒಂದು ವಿಷಯ ಒಳ್ಳೇದು, ಇನ್ನೊಬ್ಬ ಹೇಳ್ತಾನೆ ಇಲ್ಲ ಅದೇ ಕೆಟ್ಟದ್ದು, ಅಥವಾ ಅವನ ಪ್ರಕಾರ ಇನ್ನೇನೋ ಒಳ್ಳೇದು. ಇವಾಗ ಯಾರನ್ನಪ್ಪ ಸ್ವೀಕರಿಸ್ಬೇಕು? ಇವಾಗ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಕ್ಕರೆ ಉದಾಹರಣೆಯನ್ನು ತಗೊಳ್ಳೋಣ. ಸಕ್ಕರೆ ಧರ್ಮ ಏನು? ಸಿಹಿ ಆಗಿರೋದು. ಇವಾಗ ಸಕ್ಕರೆ ಬಿಳಿ ಆಗಿರ್ಲಿ, ಬ್ರೌನ್ ಶುಗರ್ ಅಂತಾರೆ, ಕಂದು ಬಣ್ಣದ್ದಾಗಿರ್ಲಿ, ಅಥವಾ ಭಾರತದಲ್ಲಾಗಿರ್ಲಿ, ಬೇರೆ ದೇಶದಲ್ಲಿ ಖರೀದಿಸಿದ್ರು ಕೂಡ ಸಕ್ಕರೆ ಯಾವಾಗಲೂ ಸಿಹಿಯಾಗಿ ಇರುತ್ತೆ ಅಲ್ವಾ? ಅದರಿಂದ ಸಕ್ಕರೆ ಧರ್ಮ ಸಿಹಿಯಾಗಿರೋದು. ಇವಾಗ ಸಕ್ಕರೆ ಇಲ್ಲಪ್ಪ, ನನಗೆ ಸಿಹಿಯಾಗಿದ್ದು ಸಾಕಷ್ಟು ಬೇಸರ ಆಗೋಗಿದೆ, ನಾನು ಇವಾಗ ಉಪ್ಪಾಗಿರ್ಬೇಕು ನಾನು. ಇಲ್ಲ, ಸಾಧ್ಯ ಇಲ್ಲ. ಅಂದ್ರೆ ಸಕ್ಕರೆ ಧರ್ಮ ಅದರ ಆ ಸಕ್ಕರೆಯ ಅಸ್ತಿತ್ವಕ್ಕೆ ಅಂತರ್ಗತವಾಗಿರುವಂಥದ್ದು. ಅಂದ್ರೆ ಅದನ್ನು ಬದಲಾಯಿಸಕ್ ಆಗೋದಿಲ್ಲ. ಇದು ಧರ್ಮ. ಇವಾಗ ಇದೇ ರೀತಿಯಲ್ಲಿ ನಾವು ಯೋಚನೆ ಮಾಡೋಣ, ಮನುಷ್ಯನ ಧರ್ಮ ಏನು ಅಂದ್ರೆ ಏನರ್ಥ? ಮನುಷ್ಯ ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಭಾರತದಲ್ಲಿ ಜನ್ಮ ಪಡೆದಿರ್ಲಿ, ಅವನ ಚರ್ಮ ಬಿಳಿಯದಾಗಿರ್ಲಿ, ಕಪ್ಪಾಗಿರ್ಲಿ, ಅವನು ಯಾವುದೇ ಭಾಷೆ ಮಾತಾಡ್ತಾ ಇರ್ಲಿ, ಇತ್ಯಾದಿ ಇತ್ಯಾದಿ, ಎಲ್ಲಾ ಮಾನವರಲ್ಲಿ ಅಂತರ್ಗತವಾಗಿರೋ ಒಂದು ಏನೋ ವಿಷಯ ಇದೆ. ಆ ಅಂತರ್ಗತವಾದ ವಿಷಯ ಅವನ ಧರ್ಮ. ಅದು ಏನು? ಸನಾತನ ಧರ್ಮ. ಇವಾಗ ವಿಷಯ ಏನಿರ್ಬೋದು? ಇವಾಗ ಯಾರು ಹೇಳ್ಬೋದು? ಶಿಕ್ಷಣ ಇಲ್ಲ, ಎಲ್ಲರಿಗೂ ಶಿಕ್ಷಣ ಇಲ್ಲ ಸಮವಾಗಿ. ಸಂಪತ್ತು, ಅದು ಕೂಡ ಎಲ್ಲರಿಗೂ ಇಲ್ಲ. ಸೌಂದರ್ಯ, ಅದು ಕೂಡ ಇಲ್ಲ. ಇನ್ನೇನಿದೆ? ಎಲ್ಲರಲ್ಲೂ ಅದು ಅಂತರ್ಗತ ಒಂದು ಗುಣಲಕ್ಷಣ. ಏನದು?
ಅಂದ್ರೆ ಅದು ಸೇವೆ. ಸೇವೆ ಎಲ್ಲ ಮನುಷ್ಯರಲ್ಲಿರುವಂತ ಅಂತರ್ಗತ ಒಂದು ಗುಣಲಕ್ಷಣ. ಅಂದ್ರೆ ಎಲ್ಲರೂ ಕೂಡ ಎಲ್ಲಾ ಮನುಷ್ಯರು ಸೇವೆಯನ್ನು ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ. ಇವಾಗ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಯಾವಾಗ್ಲೂ ಯಾರಿಗಾದ್ರೂ ಸೇವೆ ಮಾಡ್ತಾ ಇರ್ತಾನೆ. ತಂದೆ ತಾಯಿಗೆ ಸೇವೆ ಮಾಡ್ತಾ ಇದ್ದಾಳೆ, ತಾಯಿ ತಂದೆಗೆ ಸೇವೆ ಮಾಡ್ತಾ ಇದ್ದಾನೆ, ಪೋಷಕರು ಮಕ್ಕಳಿಗೆ ಸೇವೆ ಸಲ್ಲಿಸ್ತಾರೆ, ಮಕ್ಕಳು ಪೋಷಕರಿಗೆ ಸೇವೆ ಸಲ್ಲಿಸ್ತಾರೆ, ಸಹೋದರ ಸಹೋದರಿಗೆ ಸೇವೆ ಸಲ್ಲಿಸ್ತಾ ಇದ್ದಾನೆ, ಉದ್ಯೋಗಿ ಯಾರು ಉದ್ಯೋಗವನ್ನು ನೀಡಿದಾನೋ ಅವನಿಗೆ ಸೇವೆ ಸಲ್ಲಿಸ್ತಾ ಇದ್ದಾನೆ, ರಾಜಕಾರಣಿ ನಾಗರಿಕರಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಇತ್ಯಾದಿ. ಮತ್ತೆ ಬೇರೆ ಯಾರಿಗೂ ಸೇವೆ ಸಲ್ಲಿಸ್ತಾ ಇಲ್ಲ ಅಂದ್ರೆ ಖಂಡಿತವಾಗಿ ನಾವು ನಮ್ಮ ಇಂದ್ರಿಯಗಳಿಗೆ ಸೇವೆ ಸಲ್ಲಿಸ್ತಾ ಇದೀವಿ. ಹೀಗೆ ಪ್ರತಿಕ್ಷಣ ಎಲ್ಲರೂ ಯಾವಾಗಲೂ ಸೇವೆಯಲ್ಲಿ ತೊಡಗಿರ್ತಾರೆ. ಮಾನವ ಎಲ್ಲಿದ್ರೂ ಕೂಡ ಸೇವೆ ಮಾಡೋದು ಅವನ ಅಂತರ್ಗತ ಗುಣಲಕ್ಷಣ. ಹಾಗಾಗಿ ಸೇವೆ ಅವನ ಧರ್ಮ. ಇವಾಗ 2 ತರಹದ ಸೇವೆ ಇದೆ. ಒಂದಕ್ಕೆ ಪರಾಧರ್ಮ ಅಂತ ಕರೀತಾರೆ, ಇನ್ನೊಂದಕ್ಕೆ ಅಪರಾಧರ್ಮ. ಅಪರಾಧರ್ಮ ಅಂದ್ರೆ ಈ ಭೌತಿಕ ಜಗತ್ತಿಗೆ ಸಂಬಂಧಿಸಿದಂತ ಧರ್ಮ, ಅಥವಾ ಅದನ್ನ ಬೇರೆ ಮಾತುಗಳಲ್ಲಿ ವರ್ಣಾಶ್ರಮ ಧರ್ಮ ಅಂತ ಕರೀತಾರೆ. ವರ್ಣಾಶ್ರಮ ಆಚಾರವತ ಪುರುಷೇಣ ಪರಪುಮಾನ್ ವಿಷ್ಣುರಾರಾಧ್ಯತೆ ಪುಂಸಾಂ ನಾಣ್ಯ ತತ್ವೋಷ ಕಾರಣಂ. ವರ್ಣಾಶ್ರಮ ಧರ್ಮ ಅಂದ್ರೆ 4 ವರ್ಣ 4 ಆಶ್ರಮ ಇದೆ. ವರ್ಣ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಮತ್ತೆ ಆಶ್ರಮ ಅಂದ್ರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ. ಈ ವರ್ಣಾಶ್ರಮದ ಉದ್ದೇಶ ಏನು? ವಿಷ್ಣುರಾರಾಧ್ಯತೆ. ಅಂದ್ರೆ ವರ್ಣಾಶ್ರಮದ ಮುಖೇನ ನಾವು ಜೀವನವನ್ನ ಹೇಗೆ ನಡೆಸಬೇಕು. ಇವಾಗ ವೃತ್ತಿ ಧರ್ಮ ವರ್ಣಗಳಿಂದ ಬರುತ್ತೆ. ಆಶ್ರಮ ಧರ್ಮ ಇವಾಗ ಬ್ರಹ್ಮಚರ್ಯ ಅಂದ್ರೆ ಅವಿವಾಹಿತ ಹಂತ, ಹುಡುಗರು ಅವಿವಾಹಿತವಾಗಿರ್ತಾರೆ. ಆಮೇಲೆ ಗೃಹಸ್ಥ ಅಂದ್ರೆ ಮದುವೆ ಆಗ್ಬೇಕು. ಮದುವೆ ಆದ್ಮೇಲೆ ವಾನಪ್ರಸ್ಥ ಅಂದ್ರೆ ಗೃಹಸ್ಥದ ಕರ್ತವ್ಯಗಳು ಮುಗಿಸಾದ್ಮೇಲೆ ಮುಂದಿನ ಹಂತ ವಾನಪ್ರಸ್ಥ, ಕೊನೆಗೆ ಸನ್ಯಾಸ. ಇವಾಗ ಇದೆಲ್ಲದರ ಉದ್ದೇಶ ಅಂತಿಮವಾಗಿ ಮನುಷ್ಯನನ್ನ ವಿಷ್ಣು ಆರಾಧನೆ ತನಕ ಕರ್ಕೊಂಡು ಹೋಗೋದು. ಆದ್ರೆ ಇದು ದೇಹಕ್ಕೆ ಸಂಬಂಧಿತವಾಗಿರೋದ್ರಿಂದ ಇದನ್ನ ಅಪರಾಧರ್ಮ ಅಂತ ಕರೀತಾರೆ. ಇದ್ರ ಬಗ್ಗೆ ನಾವು ಇನ್ನೊಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಇನ್ನೊಂದು ಪರಾಧರ್ಮ. ನವೈಪುಂಸಾ ಪರೋ ಧರ್ಮೋ ಯಥೋ ಭಕ್ತಿರದೋಕ್ಷಜೆ ಅಹೈತುಕೀಯ ಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಇದು ಸರ್ವೋಚ್ಚ ಉದ್ಯೋಗ. ಇದು ಸರ್ವೋಚ್ಚ ಉದ್ಯೋಗ, ಸರ್ವೋಚ್ಚ ಧರ್ಮ ಅಂದ್ರೆ ಏನು? ಮನುಷ್ಯರು ಭಗವಂತನಿಗೆ ಪ್ರೀತಿಯ ಭಕ್ತಿ ಸೇವೆಯನ್ನು ಸಲ್ಲಿಸಬೇಕು. ಹಾಗಾಗಿ ಇದು ಟ್ರೈನ್ ಹೋಗುವಂತ 2 ಕಂಬಿಗಳ ತರ. ಒಂದು ನಮ್ಮ ಭೌತಿಕ ಕರ್ತವ್ಯ, ಎರಡನೇದು ಭಗವಂತನ ಪ್ರತಿ ಭಕ್ತಿ. ಹಾಗಾಗಿ ಮನುಷ್ಯ ಏನ್ ಮಾಡಬೇಕು? ಈ 2 ಒಟ್ಟಿಗೆ ಮಾಡಬೇಕು. ಒಂದ್ ಕಡೆ ತನ್ನ ನಿಗದಿತ ಕರ್ತವ್ಯಗಳನ್ನ ಮಾಡಬೇಕು, ಜೊತೆಗೆ ತನ್ನ ಜೀವನದಲ್ಲಿ ಭಕ್ತಿ ಸೇವೆಯನ್ನು ಮಾಡ್ಕೊಂಡು ಹೋಗ್ಬೇಕು. ಆಗ ಅವನು ಜೀವನದಲ್ಲಿ ಸಂತೋಷ ಮತ್ತೆ ಜೀವನದ ಪರಿಪೂರ್ಣತೆ ಎರಡನ್ನೂ ಕೂಡ ಸಾಧಿಸಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಇದು ಧರ್ಮದ ಸಂಪೂರ್ಣ ತಿಳುವಳಿಕೆ. ಹರೇ ಕೃಷ್ಣ.